ಎಲ್ರಿಗೂ ಜೈ ಭೀಮ್. ನಾನು ಅವನಿಕಾ ಫೋಲೆ. ಇನ್ನು ಮೊನ್ನೆ ಸೋಮವಾರ ನಡೆದಂತಹ ಸುಪ್ರೀಂ ಕೋರ್ಟ್ ನ್ಯಾಯಾಲಯದಲ್ಲಿ ನಮ್ಮ ನ್ಯಾಯಮೂರ್ತಿಗಳಾದ BR ಗವಾಯಿ ಸರ್ ಅವರ ಮೇಲೆ ಇನ್ನೊಬ್ಬ ವಕೀಲ ಈ ರೀತಿ ಶೂವನ್ನು ಹೆಸ್ತು ಅವಮಾನವನ್ನುಗೊಳಿಸಿರ್ತಕ್ಕಂತಹ ಏನು ರಾಕೇಶ್ ಕಿಸ್ ಅವರ ಇವರು ಈ ರೀತಿ ಮಾಡಿದ್ದು ಬಹಳನೇ ಖಂಡನೀಯವಾಗಿದೆ. ನಮಗೂ ಬಹಳ ತುಂಬಾ ಬೇಜಾರಾಯಿತು. ನಮ್ಮ ಸಂವಿಧಾನ ಇಷ್ಟೊಂದು ಬಲಿಷ್ಠವಾಗಿದ್ದರೂ ಕೂಡ ಎಷ್ಟೊಂದು ಮೆರೀತಾರೆ ಅನ್ನೋದಾದರೆ, ಸಂವಿಧಾನವೇ ಇಲ್ಲದೆ ಮನೋಸ್ಮೃತಿ ಇದ್ದಿದ್ದರೆ ನಮ್ಮನ್ನು ಬದುಕೋಕೆ ಬಿಡ್ತಿದ್ರ? ನ್ಯಾಯ ಕೊಡುವಂಥ ನ್ಯಾಯಮೂರ್ತಿಗಳನ್ನೇ ಇವರು ಈ ರೀತಿ ಧಮಕಿ ಹಾಕೋದು, ಪಬ್ಲಿಕ್ಕಲ್ಲಿ ನಾವು ಬೈದರೆ ಏನಾಗುತ್ತೆ ಅಂತ ಮುಂದಿನ ಪರಿಣಾಮ ಗೊತ್ತಿದ್ರೂ ಕೂಡ ಇದು ಬೇಕು ಅಂತಲೇ ಮಾಡಿದ್ದ, ಷಡ್ಯಂತ್ರ ಮಾಡಿದ್ದ, ಅಥವಾ ಯಾವುದೋ ಒಂದು ಕಾರಣನ ಇಟ್ಕೊಂಡು ಈ ರೀತಿ ಮಾಡಿದ್ರ, ಇಲ್ಲ ತನ್ನ ಪ್ರಚಾರದ ತೆವಲಿಗೋಸ್ಕರ ಈ ರೀತಿ ಮಾಡಿದ್ರ, ಅದೇನೇ ಆಗಿರ್ಬೋದು. ಆದರೆ ಆ ಒಂದು ಸೀಟ್ ಇದೆಯಲ್ಲ, ನ್ಯಾಯ ಕೊಡುವಂತಹ ಆ ನ್ಯಾಯಾಧೀಶ ಅಂತಂದರೆ ಒಂದು ದೇವರ ಸ್ಥಾನ. ಅವ್ರನ್ನ ಅವ್ರು ಕೊಡುವಂಥ ತೀರ್ಪು ಒಬ್ಬ ಮನುಷ್ಯನ ಹಣೆಬರವನ್ನು ಬರೆಯುವಂಥ ಆ ಕೈಗಳು. ಅಂಥ ಮನುಷ್ಯನಿಗೆ ಈ ರೀತಿ ಅವಮಾನವನ್ನು ಮಾಡ್ತಾರಲ್ಲ, ಇದು ಸರಿನಾ? ಇವರು ಈ ರೀತಿ ಮಾಡಿದ್ರಲ್ಲ, ಅವರು ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿದ್ದಾರಲ್ಲೋ ನಮಗೆ ಗೊತ್ತಿಲ್ಲ. ಅವರು ಕೂಡ ಮೀಡಿಯಾ ಮುಂದೆ ಬಂದು ಏನನ್ನೂ ಹೇಳಲಿಲ್ಲ. ಆದರೆ ಅವ್ರಿಗಾಗಿರ್ತಕ್ಕಂಥ ಅವಮಾನ ಸಹಿಸ್ಕೊಳ್ಳೋಷ್ಟು ದೊಡ್ಡವರು ಅವ್ರು ಇರ್ಬೋದು. ಆದರೆ ಸಂವಿಧಾನದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಒಬ್ಬ ಆರೋಪಿಯನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅವನು ಒಳಗಿರಬೇಕಾ ಅಥವಾ ಈ ಕೇಸಿಂದನೇ ಹೊರಗಿರಬೇಕಾ ಅನ್ನೋದನ್ನು ಪರಿಶೀಲನೆ ಮಾಡಿ ಆ ಮನುಷ್ಯನ ಹಣೆಬರಹವನ್ನು ಬರೆಯುವಂಥ ನ್ಯಾಯಾಧೀಶರಿಗೆ ಈ ರೀತಿ ಅವಮಾನ ಆಗಿದ್ದು ನಮಗೆ ಬಹಳನೇ ಬೇಜಾರಾಗಿದೆ. ಈ ಒಂದು ದುರಸ್ಥಿತಿ ಯಾವ ನ್ಯಾಯಾಧೀಶರಿಗೂ ಯಾರಿಗೂ ಬರಬಾರ್ದು, ಯಾವ ಸರ್ಕಾರಿ ಅಧಿಕಾರಿಗಳಿಗೂ ಬರಬಾರ್ದು, ಯಾವ ಒಂದು 4 ಜನಕ್ಕೆ ಒಳ್ಳೆಯದು ಮಾಡುವಂಥ ಒಬ್ಬ ಹೋರಾಟಗಾರರಿಗಾಗಿರಲಿ ಅಥವಾ ಹಿರಿಯ ನಾಗರಿಕರಿಗೆ ಆಗಿರಲಿ ಈ ರೀತಿಯಾದ ಅವಮಾನಗಳು ಆಗಬಾರ್ದು. ಸಂವಿಧಾನದಲ್ಲಿ ಬಲಿಷ್ಠವಾಗಿ ನಮಗೆ ಹಕ್ಕುಗಳನ್ನು ಕೊಟ್ಟಿರೋದ್ರಿಂದ ಇವತ್ತು ನಾವು ಬದುಕ್ತಾ ಇದ್ದೀವಿ. ಆದರೆ ಅದಕ್ಕೂ ಮೀರಿ ಈ ಕ್ರೂರತೆಯನ್ನು ನಡೆಸ್ಕೊಳ್ತಾರಲ್ಲ, ಇವರು ವಕೀಲರು, ಬಹಳ ತಿಳ್ಕೊಂಡಿರೋರು, ಓದ್ಕೊಂಡಿರೋರು, ಈ ರೀತಿ ಸಭ್ಯಸ್ಥರು ಇವರೇ ಈ ರೀತಿ ಒಂದು ಷಡ್ಯಂತ್ರ ಮಾಡಿಕೊಂಡು ಯಾರ್ದೋ ಒಂದು ಮಾತನ್ನು ಕೇಳಿಕೊಂಡು ಅಥವಾ ತನಗೆ ಇಚ್ಛೆಯಂತೆ ಈ ರೀತಿ ದುರ್ಬಳಕೆ ಮಾಡಿಕೊಂಡ್ರೆ ಕಾನೂನನ್ನು, ನಾಳೆ ದಿವಸ ಇನ್ನೊಬ್ಬರು ಕೂಡ ಅದೇನೇ ಎಚ್ಚೆತ್ಕೊಳ್ತಾರೆ. ಅದಕ್ಕಾದರೂ ಸರಿ ನಾವು ನ್ಯಾಯಾಧೀಶರ ಹತ್ರ, ನಾವು ಗವಾಯಿಸರ ಹತ್ರ ಏನು ಮಾತಾಡ್ತೀವಿ ಅಂತಂದರೆ, ದಯಮಾಡಿ ನ್ಯಾಯಾಧೀಶರೇ, ನಿಮಗಾಗಿರೋ ಅವಮಾನ ನಮಗಾಗಿರೋ ಅವಮಾನ ಆಗಿದೆ. ಅದಕ್ಕಾಗಿ ಇವರನ್ನು ಹೀಗೆ ಸುಮ್ಮನೆ ಬಿಡಬಾರ್ದು. ಕಾನೂನಾತ್ಮಕವಾಗಿ ಏನೆಲ್ಲ ಇವರಿಗೆ ಶಿಕ್ಷೆನ ಕೊಡಬಹುದೋ ಆ ಒಂದು ಎಲ್ಲ ಶಿಕ್ಷೆನೂ ಇವ್ರಿಗೆ ಆಗಬೇಕು. ಪೊಲೀಸರು ಆದಷ್ಟು ಬೇಗ ಆತನ ಮೇಲೆ ಕೇಸನ್ನು ಧಾವೆ ಹೊರ್ತಿರೋ ಅಥವಾ ನ್ಯಾಯಾಧೀಶರೇ ಕೇಸ್ ಹಾಕ್ತಾರೋ ಅಥವಾ ಯಾರೇ ಆಗಿರಲಿ ಆ ವಕೀಲರನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಯಾಕೆಂದರೆ ಅವ್ರಿಗೆ ಇವತ್ತು ನಾವು ಬುದ್ಧಿ ಕಲಿಸಿದ್ರೆ ಇನ್ನೊಬ್ರು ಯಾರು ಈ ರೀತಿ ಕೆಲಸ ಮಾಡೋಕ್ಕೆ ಭಯ ಪಡಬೇಕು, ಯಾರು ಮುಂದಾಗಬಾರ್ದು. ಹಾಗಾಗಿ ಕಾನೂನಿನ ಪಾಠನ ಕಲಿಸ್ಬೇಕಾಗಿದೆ. ದಯಮಾಡಿ ನಮಗೆ ಆಗಿರ್ತಕ್ಕಂಥ ಅವಮಾನ ಇದು ಅವ್ರಿಗಾಗಿರೋ ಅವಮಾನ ಅಲ್ಲ, ಇಡೀ ಮಾನವ ಕುಲಕ್ಕೆ, ಇಡೀ ನಮ್ಮ ಭೀಮ ಬಂಧುಗಳಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮಗೆ ಕೊಟ್ಟಂತಹ ಸುವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದನ್ನು ಹೀಗೆ ಬಿಟ್ಟರೆ ಮತ್ತೆ ನಾವು ಇತಿಹಾಸದತ್ತ ನೋಡುವಂಥದ್ದಾಗಬಹುದೇನೋ ಅನ್ನೋ ಭಯ, ಆತಂಕ ಶುರುವಾಗಿರೋದ್ರಿಂದ ಇವರ ಮೇಲೆ ಆದಷ್ಟು ಬೇಗ ಕೇಸ್ ದಾಖಲೆ ಆಗಿ ಇವರನ್ನು ಅರೆಸ್ಟ್ ಮಾಡಿ ಕಾನೂನಾತ್ಮಕವಾಗಿ ಶಿಕ್ಷೆಗೊಳಪಡಿಸಬೇಕು ಅಂತ ನಾನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ವತಿಯಿಂದ ಹಾಗೂ ನಮ್ಮ ಎಲ್ಲ ಇಡೀ ಕರ್ನಾಟಕದ, ಇಡೀ ರಾಷ್ಟ್ರದ ಎಲ್ಲ ಭೀಮ ಬಂಧುಗಳ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ವಕೀಲನ ಮೇಲೆ ಆದಷ್ಟು ಬೇಗ ಕೇಸ್ ದಾಖಲೆ ಮಾಡಿ ಆತನನ್ನು ಬಂಧಿಸಿ ನ್ಯಾಯಾಧೀಶರು ಅವರಿಗೆ ಕೊಡಬೇಕಾಗಿರೋ ಶಿಕ್ಷೆನ ಕೊಡಲೇಬೇಕು. ಅದನ್ನು ನಾವು ಕಣ್ಣಾರೆ ನೋಡಬೇಕು, ಕೇಳಬೇಕು. ಹಾಗಾಗಿ ನಾವು ಅದನ್ನು ದಾರಿ ನೋಡ್ತಿರ್ತೀವಿ. ಆದಷ್ಟು ಬೇಗ ಈ ಆರೋಪಿ ಸ್ಥಾನಕ್ಕೆ ಆತ ಬಂದು ನಿಂತ್ಕೋಬೇಕು. ಆವಾಗ ಗೊತ್ತಾಗುತ್ತೆ ಯಾವುದೇ ತಪ್ಪು ಮಾಡಿದಂತಹ ಒಬ್ಬ ವ್ಯಕ್ತಿ ಮೇಲೆ, ಒಬ್ಬ ಅಧಿಕಾರಿ ಮೇಲೆ, ಒಬ್ಬ ನ್ಯಾಯ ಕೊಡುವಂತಹ ಒಬ್ಬ ದೇವರ ಸ್ಥಾನದಲ್ಲಿಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮೇಲನ್ನ ಅವಮಾನಿಸಿದ್ದಕ್ಕೆ ನನಗೆ ಈ ರೀತಿ ಶಿಕ್ಷೆ ಆಯಿತು ಅನ್ನೋದು ಕೊರಗಬೇಕು. ಆ ರೀತಿ ದಯಮಾಡಿ
ತಾವುಗಳೆಲ್ಲ ಅಧಿಕಾರಿಗಳೆಲ್ಲ ಆತನನ್ನು ಆದಷ್ಟು ಬೇಗ ಕೇಸ್ ದಾಖಲೆ ಮಾಡಿಕೊಂಡು ಅರೆಸ್ಟ್ ಮಾಡಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯ ಹೋರಾಟಗಾರರು ಹೋರಾಟ ಮಾಡೋದಕ್ಕೆ ಮುಖ್ಯ ವಾಹಿನಿಗೆ ಬರುವಂಥ ಕೆಲಸಗಳೆಲ್ಲ ನಡೀತಾ ಇದೆ. ಆದಷ್ಟು ಬೇಗ ಆತನನ್ನು ಬಂಧಿಸಿ ಅಂತ ಕೇಳ್ಕೊಳ್ತೀನಿ. ಜೈ ಭೀಮ್.